Good morning, everyone. So, finally back to Bangalore. So, a day in my life vlog ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. What and all I do in a day. So, I'm starting my day. Morning breakfast prepare ಮಾಡಬೇಕು ಇವತ್ತು. So, I'm gonna prepare puri bhaji. So, let's get started. ಸ್ವಲ್ಪ ಗ್ರಾಸರಿ ಐಟಮ್ ಮತ್ತು ನಾನು ಆನ್ಲೈನ್ ಆರ್ಡರ್ ಮಾಡಿದೆ. ಸೊ ಐ ಆಮ್ ಗೋನಾ ಶೋ ಇಟ್ ಟು ಯು ಗೈಸ್ ಏನೇನು ಆರ್ಡರ್ ಮಾಡಿದೆ ಅಂತ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ಸಂಜೆ ಕಾಫಿ ಜೊತೆ ತಿನ್ನಲಿಕ್ಕೆ ಕಾಲಿಫ್ಲವರ್ ಬಜ್ಜಿ ಮಾಡೋಣ. ಕಾಲಿಫ್ಲವರನ್ನು ಸ್ವಲ್ಪ ಅರಿಶಿನ ಪೌಡರ್ ನಂತರ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಸೈಡಲ್ಲಿ ನಾವು ಕಾಲಿಫ್ಲವರ್ ಬಜ್ಜಿಗೆ ಬೇಕಾದಂಥ ಹಿಟ್ಟು ರೆಡಿ ಮಾಡೋಣ. ಸ್ವಲ್ಪ ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, ನೆಕ್ಸ್ಟ್ ಇಂಗು ಪೌಡರ್, ಕಡಲೆ ಪೌಡರ್, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಚಿರೋಟಿ ರವೆ ಕೂಡ ಸ್ವಲ್ಪ ಹಾಕಿದ್ದೀವಿ ಬಿಕಾಸ್ ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂತ. ನಂತರ ಎಣ್ಣೆ ಕಾದ ನಂತರ ಈ ರೀತಿ ಬಜ್ಜಿ ಮಾಡಿದ್ರೆ ಆಯಿತು. ಕಾಲಿಫ್ಲವರ್ ಬಜ್ಜಿ ಈಸ್ ರೆಡಿ. ಈವ್ನಿಂಗ್ ವೆದರ್ ಈಸ್ ಟೂ ಗುಡ್. ಸ್ವಲ್ಪ ಹೊರಗಡೆ ವಾಕಿಂಗ್ ಎಲ್ಲ ಮಾಡಿ ಆಯಿತು. ನಂತರ ಬ್ಯಾಕ್ ಟು ರೂಮ್ ಆ್ಯಂಡ್ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ. ಊಟ ಇವತ್ತು ಪೋಹ ಮಾಡ್ತಾಯಿದ್ದೀನಿ ರಾತ್ರಿಗೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಪೋಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕೇನು. Good morning everyone. It's the next day, day 2 in Bangalore. So yeah, let's get started. Well, let's continue the mini vlog. ದೇವರಿಗೆ ದೀಪ, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಕೂಡ ಖುಷಿಯಾಗಿ ನೆಮ್ಮದಿಯಾಗಿ ಇರಲಿ ಅಂತ ನನ್ನ ಒಂದು ಪ್ರಾರ್ಥನೆ. ಬ್ಯಾಕ್ ಟು ರೂಮ್. ಮಧ್ಯಾಹ್ನಕ್ಕೆ ಊಟ ಪ್ರಿಪೇರ್ ಆಗ್ತಾ ಇದೆ. ಸೊ ಲೆಟ್ ಮೀ ಪ್ರಿಪೇರ್ ಫಾರ್ ಲಂಚ್ ಆ್ಯಂಡ್ ನಥಿಂಗ್ ಮಚ್. ಇವತ್ತು ಸಂಡೇ, ಸೊ ಹೊರಗೆ ಹೋಗೋ ಪ್ಲ್ಯಾನಲ್ಲಿ ಇಲ್ಲ. ನಾನು ಮನೆಯಲ್ಲೇ ಕುಕಿಂಗ್ ಮಾಡೋಣ. ಹೊರಗೆ ಹೋಗಿ ಬಂದಿದ್ದಾಯಿತು, ಜಸ್ಟ್ ವಾಕ್ ಅರೌಂಡ್ ಮಾಡಿದ್ದಾಯಿತು, ವಿಂಡೋ ಶಾಪಿಂಗ್ ಮಾಡಿದ್ದು ಆಯಿತು, ಒಂದು ಗ್ಲಾಸ್ ಜ್ಯೂಸ್ ಕುಡಿದಿದ್ದು ಆಯಿತು. ಬಟ್ ಊಟ ಮನೆಯಲ್ಲೇ ಮಾಡೋಣ ಅಂತ. ಸೊ ಐ ಆಮ್ ಪ್ರಿಪೇರಿಂಗ್ ಲಂಚ್. ಸೊ ಯಾ, ಬೆಂಡೆಕಾಯಿ ಫ್ರೈ ಅಂತೂ ಈಸಿಯಾಗಿ ಮಾಡೋವಂಥ ರೆಸಿಪಿ. ತುಂಬ ಸಲ ವೀಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. 10 ಮಿನಿಟ್ಸ್ ಬೇಕು ಅಷ್ಟೇ. ಸೊ ಊಟಕ್ಕೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಸೊ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನೀರಿಗೆ ಸ್ವಲ್ಪ ಗಸಗಸೆ ಬೀಜ ಹಾಕ್ತಾಯಿದ್ದೀನಿ ಆ್ಯಂಡ್ ಐ ಲವ್ ಇಟ್. ಕ್ವಿಕ್ಕಾಗಿ ಚರ್ಮುರಿ ಮಾಡೋಣ ಬನ್ನಿ. ಸೊ ಈ ರೀತಿ ಟೊಮ್ಯಾಟೊ, ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಹಾಗೆ ಬೇಕು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ.
ಆ್ಯಂಡ್ ಕಡಲೆ ಬೀಜ ಆಪ್ಷನಲ್ ಬೇಕಂತಂದರೆ ಹಾಕ್ಕೊಳ್ಬೋದು. ನಂತರ ಎಣ್ಣೆ, ಈ ಎಲ್ಲ ತರಕಾರಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ನಂತರ ಚರ್ಮುರಿಗೆ ಬೇಕಾದಂಥ ಮೇಯ್ನ್ ರೈಸ್ ಏನಿದೆ, ಐ ಡೋಂಟ್ ನೋ, ಹುರಿ ಅಕ್ಕಿನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚರ್ಮುರಿ ಈಸ್ ರೆಡಿ. ಲೆಮನ್ ಬೇಕಾದ್ರೆ ಸ್ಕ್ವೀಸ್ ಮಾಡ್ಕೊಳ್ಬೋದು, ದಟ್ ಈಸ್ ಆಪ್ಷನಲ್ ಅಗೇನ್. ಆ್ಯಂಡ್ ಗುಡ್ ಮಾರ್ನಿಂಗ್, ಇಟ್ಸ್ ನೆಕ್ಸ್ಟ್ ಡೇ, ಇಟ್ಸ್ ಅನದರ್ ಡೇ ಇನ್ ಮೈ ಲೈಫ್. ಆ್ಯಂಡ್ ಇವಾಗ ಟೀ ಪ್ರಿಪೇರ್ ಆಗ್ತಾಯಿದೆ. ಬೆಳಗ್ಗೆ ಕ್ವಿಕ್ಕಾಗಿ ದೋಸೆ ಮಾಡಿ ತಿಂದು ನಂತರ ನನ್ನ ಕೆಲಸಕ್ಕೆ ನಾನು ಹೋಗಬೇಕು. ಇವತ್ತು ಬ್ರೇಕ್ಫಾಸ್ಟ್ ಮಾಡಿನೇ ಹೋಗೋದು, ಹೊರಗಡೆ ತಿನ್ನಲ್ಲ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಎಷ್ಟು ಮೀನಿಂಗ್ಫುಲ್ ಆಗಿದೆ ಈ ವಾಲ್ ಪೇಂಟಿಂಗ್ ಅಂತಂದರೆ. ದ ಮಿಡಲ್ ಒನ್ ಈಸ್ ಮೀ ಓನ್ಲಿ, ಅದು ನಾನೇ. ಆ್ಯಂಡ್ ಸಮ್ಟೈಮ್ಸ್ ಐ ಡೂ ಡ್ಯಾನ್ಸ್, ಸಮ್ಟೈಮ್ಸ್ ವೆರಿ ರೇರ್ಲಿ ಐ ಪೇಂಟ್. ಚಿತ್ರ ಮಾಡೋದು ಭಾರಿ ಕಮ್ಮಿ. ನಂತರ ನನ್ನ ರೂಮಿಗೆ ನನ್ನ ಪಯಣ ಸ್ಟಾರ್ಟ್ ಆಯಿತು. ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡೆ, ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿ. And thank you for watching till the end. Have a great day and subscribe ಮಾಡಿ ಚಾನಲ್ನ. ಓಕೆನಾ?